Hello everyone and welcome to my channel Mom Story by Sahana. ನಾವು ಇದು ಡ್ರೈ ಫ್ರೂಟ್ಸ್ ಲಡ್ಡು ಬಗ್ಗೆ ಅಜ್ಜೀಸ್ ಹೋಮ್ ಮೇಡಲ್ಲಿ ನಾನು ಹಾಕಿದ್ದೆ. ನಾನು ಲೈಕ್ ವಿ ಸೆಲ್ ಡ್ರೈ ಫ್ರೂಟ್ ಲಡ್ಡೂಸ್, ವಿ ಸೆಲ್ ಗೋಂದ್ laddus as well, and that's also called as dink laddus. So today I'm just going to show you what all are the ingredients that we put in the laddus. Okay, ಸೊ ಆ ಲಡ್ಡುಗೆ ನಾವು ಏನೇನು ಇಂಗ್ರೀಡಿಯೆಂಟ್ಸ್ ಹಾಕ್ತೀವಿ ಅಂತ ನಿಮ್ಗೊಂದು ಗ್ಲಿಮ್ಸ್ ತೋರಿಸ್ತೀನಿ. ಸೊ ಪ್ಲೀಸ್ ಹ್ಯಾವ್ ಎ ಲುಕ್. ಸೊ ಡ್ರೈ ಫ್ರೂಟ್ಸ್ ಲಡ್ಡುಗೆ ಬೇಕಾಗಿರೋ ಸಾಮಗ್ರಿಗಳು ಏನು ಅಂದರೆ, ಬೇರೆ ಬೇರೆ ಥರ ಡ್ರೈ ಫ್ರೂಟ್ಸ್ ನಾವು ಹಾಕ್ತೀವಿ. ಲೈಕ್ ಅದರಲ್ಲಿ ಒಣದ್ರಾಕ್ಷಿ ಬರುತ್ತೆ, ಪಿಸ್ತಾ, ಆಮೇಲೆ ವಾಲ್ನಟ್ ಅಂತೀವಲ್ಲ, ಅಖ್ರೋಟ್ ಅಂತ ಹಿಂದಿಲಿ ಅಂತಾರೆ ಅದಕ್ಕೆ, ಆಮೇಲೆ ಅಂಜೂರದ ಹಣ್ಣಾಗಿರುತ್ತಲ್ಲ ಅಂಜೂರ, ಅದನ್ನು ಕಟ್ ಮಾಡಿ ಹಾಕ್ತೀವಿ ಈ ಥರ. ಆಮೇಲೆ ಬಾದಾಮಿ ಹಾಕ್ತೀವಿ, ಗೋಡಂಬಿ ಹಾಕ್ತೀವಿ. ಅದಕ್ಕೆ ಬೇಸ್ ಏನು ಅಂದರೆ ಇದು ಸ್ವಲ್ಪ ಗೋಧಿ ಹಿಟ್ಟು ಹಾಕ್ತೀವಿ. ಇಲ್ಲ ನೀವು ಬೇಕಾದರೆ ಅಕ್ಕಿ ಹಿಟ್ಟು ಕೂಡ ಹಾಕ್ಕೋಬೋದು. ಇಲ್ಲ ನೀವು ಅಕ್ಕಿ ಹಿಟ್ಟು ಗೋಧಿ ಹಿಟ್ಟು ಎರಡೂ ಬೇಡ ಅಂದರೆ ಬೇಕಾದ್ರೆ ರಾಗಿ ಕೂಡ ಉಪಯೋಗಿಸ್ಬೋದು ಅದಕ್ಕೆ. ಸೊ ಇನ್ ಕೇಸ್ ನೀವು ಇವಾಗ ಗ್ಲೂಟನ್ ಫ್ರೀ ಏನಾದ್ರು ತಿನ್ನಬೇಕು ಅಂದರೆ ಇದ್ರ ಬದಲು ಗೋಧಿ ಹಿಟ್ಟು ಬದಲು ರಾಗಿ ಇಲ್ಲ ಓಟ್ಸ್ ಯಾವುದಾದ್ರೂ ಹಾಕ್ಬೋದು. ಆಮೇಲೆ ಕೊಬ್ಬರಿ ಹಾಕ್ತೀವಿ. ಅದಲ್ಲದೆ ಬೇರೆ ಇಂಗ್ರೀಡಿಯೆಂಟ್ಸ್ ಏನು ಅಂದರೆ ಇದು ಉತ್ತುತ್ತೆಕಾಯಿ ಅಂತೀವಲ್ಲ, ಖರ್ಜೂರ ಇದು ತುಂಬ ಇಂಪಾರ್ಟೆಂಟ್ ಇದು, ಬಿಕಾಸ್ ಇದರಿಂದ ಜಾಸ್ತಿ ನಿಮಗೆ ಸ್ವೀಟ್ನೆಸ್ ಬರುತ್ತೆ. ನಾವು ಇದಕ್ಕೆ ಸಕ್ಕರೆ ಡೆಫಿನೆಟ್ಲಿ ಹಾಕಲ್ಲ. ನಾಟ್ ಇವನ್ ಒನ್ ಸಿಂಗಲ್ ಸ್ಪೂನ್ ಆಫ್ ಶುಗರ್ ವಿ ಪುಟ್ ಇನ್ ದಿಸ್. ದೇರ್ ಇಸ್ ನೋ ಶುಗರ್ ಇನ್ ದಿಸ್. ಸೊ ಓಟ್ಸ್ ಹಾಕ್ತೀವಿ ಸ್ವಲ್ಪ. ಆಮೇಲೆ ಇದು ಫ್ಲೇವರ್ಸ್ಗೋಸ್ಕರ ಇದಕ್ಕೆ ಲವಂಗ, ಏಲಕ್ಕಿ, ಆಮೇಲೆ ಚಕ್ಕೆ, ಆಮೇಲೆ ಒಂದು ಸ್ವಲ್ಪ ಇದು ಜಾಯಿಕಾಯಿ ಇರುತ್ತೆ. ಜಾಯಿಕಾಯಿ ಜಾಸ್ತಿ ಹಾಕಬಾರ್ದು, ಇಲ್ಲಾಂದರೆ ಕಹಿ ಬಂದುಬಿಡುತ್ತೆ. ಒಂದು ಚೂರು ಜಾಯಿಕಾಯಿ ಈ ಥರ ಒಂದು ಸ್ಮಾಲ್ ಪೀಸ್ ನೋಡಿ, ನಂದು ಫಿಂಗರಲ್ಲಿ ಇಟ್ಕೊಂಡ್ರೆ ಇಷ್ಟೆಷ್ಟು ಬರುತ್ತೆ, ಒಂದು ಕಡಲೆಬೇಳೆ ಅಷ್ಟು ಇಲ್ಲ ಸೈಜಿಂದು, ಒಂದು ಚನಾ ಸೈಜಿಂದು ಅಂತ ಹೇಳ್ಬೋದು. ಇದನ್ನು ಹಾಕ್ತೀವಿ. ಆಮೇಲೆ ಬೇರೆ ಬೇರೆ ಥರ ಸೀಡ್ಸ್ ಹಾಕ್ತೀವಿ. ನಾನು ಇವಾಗ ಇದರಲ್ಲಿ ತಗೊಂಡಿರೋದು ಇದು ಪಂಪ್ಕಿನ್ ಸೀಡ್ ಇದೆ, ಮೆಲನ್ ಸೀಡ್ ಇದೆ, ಆಮೇಲೆ ಸನ್ಫ್ಲವರ್ ಸೀಡ್ ಇದೆ. ನೀವು ಬೇಕಾದರೆ ಫ್ಲ್ಯಾಕ್ಸ್ ಸೀಡ್ ಬೇಕಾದರೂ ಹಾಕ್ಬೋದು. ಇದಕ್ಕೆ ಬೆಲ್ಲದಲ್ಲಿ ಮಾಡೋದು, ಸಕ್ಕರೆ ಹಾಕಲ್ಲ ನಾವು. ಸಪೋಸ್ ನಿಮಗೆ ಬೆಲ್ಲ ಬೇಡ ಅಂದರೆ ಬರೀ ಖರ್ಜೂರ ಕ್ವಾಂಟಿಟಿ ನೀವು ಜಾಸ್ತಿ ಹಾಕ್ಕೊಂಡು ಬೆಲ್ಲದ ಕ್ವಾಂಟಿಟಿ ಕಮ್ಮಿ ಮಾಡ್ಕೋಬೋದು. ಮಖಾನ ಇರುತ್ತೆ, ಮಖಾನ ಹಾಕ್ತೀವಿ. ಮಖಾನ ತುಂಬ ಒಳ್ಳೆಯದು, ಬೋನ್ಸ್ಗೋಸ್ಕರ ಒಳ್ಳೆ ಕ್ಯಾಲ್ಶಿಯಮ್ ಇರುತ್ತೆ. ಆಮೇಲೆ ಇಷ್ಟೆಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ನಾವು ಹಾಕ್ತಾ ಇರಬೇಕಾದ್ರೆ ನಮ್ಮ ಬಾಡಿಲಿ ಹೀಟ್ ಆಗ್ಬೋದು. ಅದಕ್ಕೋಸ್ಕರ ನಾವೇನು ಮಾಡ್ತೀವಿ ಅಂದರೆ ಒಂದು ಸ್ವಲ್ಪ ಇದಕ್ಕೆ ಗಸಗಸೆ ಸೇರಿಸ್ತೀವಿ. ಗಸಗಸೆಯಿಂದ ಏನಾಗುತ್ತೆ ಅಂದರೆ ಅದು ನಮ್ಮ ಬಾಡಿನ ಕೂಲ್ ಮಾಡುತ್ತೆ. ಅದು ಅಕಸ್ಮಾತ್ ನಿಮಗೆ ಅಂಟು ಬೇಕು ಅಂದರೆ ಅಂಟು ಹಾಕ್ಕೊಡ್ತೀವಿ. ಅವಾಗ ಅಂಟು ನುಂಡೆಗೂ ಇದೆಲ್ಲ ಇಂಗ್ರೀಡಿಯೆಂಟ್ಸು ಸಾಮಾನ್ಯವಾಗಿ ಹಾಕ್ತೀವಿ. ಕೆಲವರೆಲ್ಲ ಕಸ್ಟಮೈಸ್ಡ್ ಕೇಳ್ತಾರೆ, ನಮ್ಗೆ ಈ ಡ್ರೈ ಫ್ರೂಟ್ ಬೇಡ, ನಮಗೆ ಡ್ರೈ ಫ್ರೂಟ್ ಇಷ್ಟ ಆಗಲ್ಲ. ಈಗ ಅಖ್ರೋಟ್ ಅಂತ ಹೇಳಿದ್ನಲ್ಲ, ಅಖ್ರೋಟ್ ಸುಮಾರು ಜನ ಇಷ್ಟಪಡಲ್ಲ, ನಮ್ಗೆ ಅದು ಬೇಡ ಅಂತಾರೆ. ಇಲ್ಲ ನಮಗೆ ಇದು ದ್ರಾಕ್ಷಿ ಜಾಸ್ತಿ ಇಷ್ಟ ಆಗಲ್ಲ, ದ್ರಾಕ್ಷಿ ಹಾಕಬೇಡಿ ಅಂತಾರೆ. ಸೊ ಅವಾಗ ನಾವು ಅದನ್ನು ಹಾಕೋದಿಲ್ಲ. ಸೊ ಇವಾಗ ನಾನು ನಿಮಗೆ ತೋರಿಸೋದಕ್ಕೋಸ್ಕರ ಗೋಂದ್ ಇಟ್ಕೊಂಡಿದ್ದೀನಿ. ಗೋಂದ್ ನೋಡಿ ಈ ಥರ ಇರುತ್ತೆ, ಕ್ರಿಸ್ಟಲ್ಸ್ ಥರ ಇರುತ್ತೆ. ಇದು ನಾವು ತುಪ್ಪದಲ್ಲಿ ಯಾವಾಗ ಅದನ್ನು ಕರಿತೀವೋ ಆವಾಗ ಅದು ಪೂರ್ತಿ ಇದು ಒಂಥರ ಸಂಡಿಗೆ ಥರ ಅರಳುತ್ತೆ ಅದು. ಸೊ ದೀಸ್ ಆರ್ ದ ಇಂಗ್ರೀಡಿಯೆಂಟ್ಸ್ ನಾವು ಇದು ಡ್ರೈ ಫ್ರೂಟ್ಸ್ ಉಂಡೆಗೆ ಹಾಕೋದು. ಸೊ ಸುಮಾರು ಜನ ಕೇಳ್ತಾರೆ ಇವಾಗ ಆರ್ಡರ್ ಮಾಡೋಕ್ಕಿಂತ ಮುಂಚೆ ನೀವು ಏನೇನು ಹಾಕ್ತೀರಾ ಅಂತ. ಸೊ ಜಸ್ಟ್ ಫಾರ್ ಯುವರ್ ರೆಫರೆನ್ಸ್, ದೀಸ್ ಆರ್ ದ ಬೇಸಿಕ್ ಥಿಂಗ್ಸ್ ನಾವು ಹಾಕೋದು. ಇದಲ್ದಲೇ ನಿಮ್ಗೇನಾದರೂ ಸ್ಪೆಷಲ್ ಬೇಕು ಅಂತ ಅಂದರೆ ನಾವು ಸೆಪ್ರೇಟಾಗಿ ಅದನ್ನು ನೀವು ನಮಗೆ ತಿಳಿಸಿದ್ರೆ ನಾವು ಅದನ್ನು ಹಾಕ್ಕೊಡ್ತೀವಿ. ಸೊ ನೆಕ್ಸ್ಟ್ ಟೈಮ್ ನಿಮ್ಗೆ ಏನಾದರೂ ಯಾವ್ದಾದ್ರು ಲಡ್ಡೂಸ್ ಬೇಕು ಅಂದರೆ ನೀವು ನಮಗೆ ಆರ್ಡರ್ ಮಾಡ್ಬೋದು. ಆರ್ಡರ್ ಮಾಡೋದಕ್ಕೆ ತುಂಬ ಸಿಂಪಲ್ಲಾಗಿ ನಮಗೆ ವಾಟ್ಸಪ್ ನಂಬರ್ ಕೆಳಗಡೆ ಕೊಟ್ಟಿದ್ದೀನಿ. ಆ ವಾಟ್ಸಪ್ ನಂಬರ್ಗೆ ನೀವು ನನಗೆ ಪಿಂಗ್ ಮಾಡಿ ಎಷ್ಟು ಕ್ವಾಂಟಿಟಿ ಬೇಕು, ಯಾವಾಗ ಬೇಕು ಅಂತ ನಮಗೆ ತಿಳಿಸಿದ್ರೆ ನಾವು ಮಾಡಿಕೊಡ್ತೀವಿ. ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್ ಏನು ಅಂದರೆ, ವಿ ಡೋಂಟ್ ಸ್ಟಾಕ್ ಎನಿಥಿಂಗ್. ಯಾವುದೇ ಆರ್ಡರ್ ಬಂದರೂ ನಾವು ಫ್ರೆಶ್ಶಾಗೇ ಮಾಡಿಕೊಡೋದು. ವಿ ಮೇಕ್ ಇಟ್ ರಿಯಲಿ ಫ್ರೆಶ್. ಸೊ ಐ ರಿಕ್ವೆಸ್ಟ್ ಯು ಆಲ್, ನಿಮಗೆ ಆರ್ಡರ್ ಪ್ಲೇಸ್ ಮಾಡಬೇಕು ಅಂದರೆ ಅಟ್ಲೀಸ್ಟ್ ಒಂದು 4 to 5 ಡೇಸ್ ಮುಂಚೆ ಹೇಳಿ. ಬಿಕಾಸ್ ನಾವೆಲ್ಲ ಪ್ರಿಪ್ರೇಷನ್ ಮಾಡಿ ಪ್ರಾಪರಾಗೆ ನೀಟಾಗೆ ಮಾಡಿಕೊಟ್ಟು ಆಮೇಲೆ ನಿಮಗೆ ಕಳಿಸೋದಕ್ಕೆ ಅಟ್ಲೀಸ್ಟ್ ನಮ್ಗೊಂದು 4 to 5 ಡೇಸ್ ಬೇಕು. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಥಿಂಗ್ ವಿಚ್ ಐ ಫಾರ್ಗಾಟ್ ಟು ಟೆಲ್ ಯು ಆಲ್. ಸೊ ಇದೆಲ್ಲದೂ ಮಾಡೋದು ಯಾತ್ರಲ್ಲಿ ಅಂದರೆ ತುಪ್ಪದಲ್ಲಿ ಇದನ್ನೆಲ್ಲ ಹುರಿದ್ಬಿಟ್ಟು ಆಮೇಲೆ ಮಾಡ್ತೀವಿ. ಪ್ರಾಸೆಸ್ ಬಗ್ಗೆ ಒಂದು ವಿಡಿಯೋ ಅಜ್ಜಿದು ಇದೆ, ಅಂಟಿನುಂಡೆ ಮಾಡೋದು ಹೇಗೆ ಅಂತ. ಅದೇ ಥರನೇ ಸಿಮಿಲರ್ ಪ್ರಾಸೆಸ್ಸಲ್ಲಿ ನಾವು ಇದು ಡ್ರೈ ಫ್ರೂಟ್ಸ್ ಉಂಡೆನೂ ಕೂಡ ಅದೇ ಥರ ಮಾಡೋದು. ಸೊ ಅದರದ್ದು ಲಿಂಕ್ ನಿಮಗೆ ಇಲ್ಲಿ ಮೇಲ್ಗಡೆ ಕಾಣಿಸ್ತಾ ಇರುತ್ತೆ. ಸೊ ನೀವು ಪ್ರಾಸೆಸ್ ನೋಡ್ಕೋಬೇಕು ಅಂದರೆ ಅಲ್ಲಿ ಅಜ್ಜಿ ವಿಡಿಯೋ ನೋಡಿ. ಅಜ್ಜಿ ಇಷ್ಟೊಂದೆಲ್ಲ ಡ್ರೈ ಫ್ರೂಟ್ಸ್, ಇಷ್ಟೊಂದು ಮೆಟೀರಿಯಲ್ಸ್ ಹಾಕಿಲ್ಲ. ನಾನು ಅದನ್ನು ಕಸ್ಟಮೈಸ್ ಮಾಡಿದ್ದೀನಿ. ಡ್ರೈ ಫ್ರೂಟ್ಸ್ ಲಡ್ಡು ಸ್ಪೆಷಲಿ ಯಾರು ಬೇಕಾದ್ರೂ ತಿನ್ಬೋದು, ಮಕ್ಳಿಗೂ ಆಗುತ್ತೆ, ದೊಡ್ಡವರು ತಿನ್ಬೋದು ಇದನ್ನು. ಸೊ ಹೆಲ್ತ್ಗೆ ಇದು ತುಂಬ ಒಳ್ಳೆಯದು. ಯಾಕೆಂದರೆ ಸಾಮಾನ್ಯವಾಗಿ ನಾವು ಡ್ರೈ ಫ್ರೂಟ್ಸ್ ಕನ್ಸ್ಯೂಮ್ ಮಾಡೋದಿಲ್ಲ.
ವೀಕ್ನೆಸ್ ಇರುತ್ತೆ, ಕ್ಯಾಲ್ಶಿಯಮ್ ಕರೆಕ್ಟಾಗಿ ತೊಗೊಳೋದಿಲ್ಲ, ಹಾಲು ಕುಡಿಯೋದಿಲ್ಲ. ಸೊ ಎವ್ರಿ ಡೇ ಇಫ್ ಯು ಕ್ಯಾನ್ ಜಸ್ಟ್ ಕನ್ಸ್ಯೂಮ್ 1 ಲಡ್ಡು ಇಟ್ಸ್ ಮೋರ್ ದ್ಯಾನ್ ಎನಫ್. ಎಲ್ಲ ಥರ ಡ್ರೈ ಫ್ರೂಟ್ಸು, ತುಪ್ಪ ಇರುತ್ತೆ, ಡ್ರೈ ಫ್ರೂಟ್ಸಲ್ಲೆಲ್ಲ ಇರೋ ಪ್ರೋಟೀನ್ಸು, ಮಿನರಲ್ಸು, ವಿಟಮಿನ್ಸ್ ಎಲ್ಲವುದು ನಿಮಗೆ ಶರೀರಕ್ಕೆ ಸೇರುತ್ತೆ. ಸೊ ಐ ಹೋಪ್ ಯು ಲೈಕ್ ಟುಡೇಸ್ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್. ನಾನೇನು ಬರ್ತೀನಿ. ನಮಸ್ಕಾರ.